ಆರತಕ್ಷತೆಗೆ ತೆರಳುತ್ತಿದ್ದ ವರನ ಮೇಲೆ ಚಾಕು ಇರಿತ ಕೇಸ್. ಪೊಲೀಸರ ತನಿಖೆಯಲ್ಲಿ ಬಯಲಾಯಿತು ಘನಘೋರ ಪ್ಲಾನ್. ಎಸ್ ವೀಕ್ಷಕರ, ಇತ್ತೀಚೆಗೆ ಅದ್ಯಾಕೋ ಕಾಲ ಕೆಟ್ಟೋಗಿದೆ. ಯಾವುದೋ ಮೋಹಕ್ಕೆ ಬಿದ್ದು ಪ್ರೇಮಿಗಳಾಗ್ಲಿ ದಂಪತಿಗಳಾಗ್ಲಿ ಒಬ್ಬರನ್ನೊಬ್ಬರು ಸುಪಾರಿ ಕೊಟ್ಟು ಕೊಲೆ ಮಾಡಿಸುವ ಹಂತಕ್ಕೆ ತಲುಪ್ತಿದ್ದಾರೆ. ಇಷ್ಟವಿಲ್ಲದಿದ್ರೂ ಮದುವೆಯಾಗುವುದು, ಆಮೇಲೆ ಕೊಲೆ ಪ್ಲಾನ್ ಮಾಡಿ ದಾಂಪತ್ಯಕ್ಕೆ ತಿಲಾಂಜಲಿ ಇಡ್ತಾರೆ. ಇಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇವೆ. ಇತ್ತೀಚೆಗೆ ತಾನೇ ಚಾಮರಾಜನಗರದಲ್ಲಿ ಆರತಕ್ಷತೆಗೆಂದು ಮದುವೆ ಮನೆಗೆ ಹೋಗ್ತಾ ಇದ್ದ ವರನ ಕಾರನ್ನ ಅಡ್ಡ ಹಾಕಿದ್ದ ಕಿಡಿಗೇಡಿಗಳು ಚಾಕು ಇರಿದು ಎಸ್ಕೇಪ್ ಆಗಿದ್ರು. ಈ ಘಟನೆ ಇಡೀ ರಾಜ್ಯದ ಜನತೆಯನ್ನ ಬೆಚ್ಚಿ ಬೀಳಿಸಿತ್ತು. ಈ ಘಟನೆಯಿಂದಾಗಿ ಮದುವೆಯೇ ನಿಂತುಹೋಗಿತ್ತು. ಇದಾದ ಬಳಿಕ ಕೊಳ್ಳೇಗಾಲದ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ರು. ಆದರೆ ಪೊಲೀಸರ ತನಿಖೆಯ ವೇಳೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಸ್ವತಃ ಪೊಲೀಸರೇ ಫುಲ್ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಆರತಕ್ಷತೆಗೆ ತೆರಳುತ್ತಾ ಇದ್ದ ವರನ ಮೇಲೆ ನಡೆದಿದ್ದ ಚೂರಿ ಇರಿತದ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಮದುವೆ ಮನೆಯಲ್ಲಿ ಅಮಾಯಕಿಯಂತೆ ನಟಿಸಿದ್ದ ವಧು ನಯನಾಳೆ ಈ ಘಟನೆಯ ಅಸಲಿ ಸಂಚುಗಾರ್ತಿ ಎಂಬುದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಕಳೆದ ಜನವರಿ 27ರಂದು ವರ ರವೀಶ್ ತನ್ನ ಆರತಕ್ಷತೆಗಾಗಿ ಕಾರ್ನಲ್ಲಿ ತೆರಳುತ್ತಿದ್ದಾಗ ಮಾರ್ಗ ಮಧ್ಯೆ ವ್ಯಕ್ತಿಯೊಬ್ಬ ಕಾರನ್ನ ಅಡ್ಡಗಟ್ಟಿ ಚೂರಿ ಇರಿದಿದ್ದ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವರನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಸಂಬಂಧ ಕೊಳ್ಳೇಗಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಕೊಳ್ಳೇಗಾಲ ಡಿಎಸ್ಪಿ ಧರ್ಮೇಂದ್ರ ನೇತೃತ್ವದ ತಂಡ ತನಿಖೆಯನ್ನ ಕೈಗೆತ್ತಿಕೊಂಡಿತ್ತು. ತಾಂತ್ರಿಕ ಸಾಕ್ಷ್ಯಗಳನ್ನ ಕಲೆ ಹಾಕಿದಾಗ ಪೊಲೀಸರಿಗೆ ದಿಗಿಲು ಹುಟ್ಟಿಸುವ ಸತ್ಯಾಂಶಗಳು ತಿಳಿದು ಬಂದಿವೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಧು ನಯನ, ಆಕೆಯ ಪ್ರಿಯತಮ ದರ್ಶನ್ ಹಾಗೂ ಕೃತ್ಯಕ್ಕೆ ಸಹಕರಿಸಿದ ಓರ್ವ ಅಪ್ರಾಪ್ತನನ್ನ ಪೊಲೀಸರು ಬಂಧಿಸಿದ್ದಾರೆ. ನಯನ ಎಂಬಾಕೆ ದರ್ಶನ್ ಎಂಬಾತನನ್ನ ಪ್ರೀತಿಸ್ತಾ ಇದ್ಲು. ದರ್ಶನ್ ತಮಟೆ ಹೊಡೆಯುವ ಕೆಲಸವನ್ನ ಮಾಡ್ತಾ ಇದ್ದ. ತನ್ನ ಪ್ರೀತಿಯ ವಿಷಯವನ್ನ ಮನೆಯಲ್ಲಿ ಹೇಳಲು ನಯನ ಹೆದರಿದ್ಲು. ಮನೆಯವರು ರವೀಶ್ ಜೊತೆ ಮದುವೆಯನ್ನ ನಿಶ್ಚಯಿಸಿದಾಗ ಮದುವೆ ನಿಲ್ಲಿಸಲು ನಯನ ಹೈಡ್ರಾಮಾವನ್ನೇ ಶುರು ಮಾಡಿದ್ಲಂತೆ. ಒಂದೆಡೆ ರವೀಶ್ ಜೊತೆ ನಿನ್ನನ್ನೇ ಮದುವೆಯಾಗ್ತೇನೆ ಎಂದು ಪ್ರೀತಿಯ ನಾಟಕವಾಡ್ತಿದ್ದ ನಯನ, ಇನ್ನೊಂದೆಡೆ ಪ್ರಿಯತಮ ದರ್ಶನ್ಗೆ ರವೀಶ್ ಮೊಬೈಲ್ ಸಂಖ್ಯೆಯನ್ನ ನೀಡಿ ಬೆದರಿಕೆ ಕರೆ ಹಾಗೂ ಮೆಸೇಜ್ ಹಾಕ್ಸಿದ್ಲಂತೆ. ರವೀಶ್ ಈ ಬೆದರಿಕೆಗೆ ಸೊಪ್ಪು ಹಾಕ್ತಾ ಇರಲಿಲ್ಲ. ಇದರಿಂದ ಆಕ್ರೋಶಗೊಂಡ ನಯನ ಹೇಗಾದ್ರೂ ಮಾಡಿ ಮದುವೆಯನ್ನ ನಿಲ್ಲಿಸಲು ಪ್ರಿಯತಮನ ಮೂಲಕ ಚೂರಿ ಇರಿಯುವ ಸಂಚನ್ನ ರೂಪಿಸಿದ್ಲ. ಇನ್ನು ಚೂರಿ ಇರಿದಂತಹ ಘಟನೆ ನಡೆದ ಬಳಿಕ ರವೀಶ್ ಮದುವೆಯನ್ನ ಮುರಿದುಕೊಳ್ಳಲು ನಿರ್ಧರಿಸಿದ್ದ. ಈ ವೇಳೆ ಆಸ್ಪತ್ರೆಗೆ ಓಡಿ ಬಂದ ನಯನ, ಮದುವೆ ಕ್ಯಾನ್ಸಲ್ ಮಾಡಬೇಡಿ, ನನ್ ಕತೆ ಏನಾಗ್ಬೇಕು ಎಂದು ಕಣ್ಣೀರ್ ಹಾಕ್ತಾ ರವೀಶ್ ಮನವೊಲಿಸಲು ನಾಟಕ ಆಡಿದ್ಲು. ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ರು ನಯನ ನಿರಂತರವಾಗಿ ತನ್ನ ಪ್ರಿಯತಮ ದರ್ಶನ್ ಜೊತೆ ಸಂಪರ್ಕದಲ್ಲಿದ್ಲು ಎಂಬುದು ಕಾಲ್ ರೆಕಾರ್ಡ್ಗಳಿಂದ ಪತ್ತೆಯಾಗಿದೆ. ಇನ್ನು ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ್ದ ಕಾರನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಮದುವೆಯಾಗಿ ಸುಖವಾಗಿರಬೇಕಾಗಿದ್ದ ವಧು ಈಗ ಪ್ರಿಯತಮನ ಜೊತೆ ಜೈಲು ಪಾಲಾಗಿದ್ದಾಳೆ. ಕೊಳ್ಳೇಗಾಲ ಪೊಲೀಸರ ಈ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.